ಹೌದು ಅದಕ್ಕೆ ಈಗ ತಾನೇ ಬಂದೆ. ಇದೇನು ಸಹೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಹಾಕಿ ಬಟ್ಟೆಯನ್ನು ಧರಿಸಿಕೊಂಡು ಬರುವುದನ್ನು ಬಿಟ್ಟು ಮಣ್ಣಿನ ಮಗನಂತೆ ಹಳ್ಳಿ ಉಡುಪು ಧರಿಸಿಕೊಂಡು ಬಂದಿಲ್ವಲ್ಲ, ಏನ್ ಸಮಾಚಾರ? ನಿಜವಾಗಲೂ ನಾವು ಮಣ್ಣಿನ ಮಕ್ಕಳೇ ಅನ್ನ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೆಂದು ಗಾದೆ ಮಾತಿದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕಾಗಿ ಕಾಗಿ ಕಾವಿಗಳಲ್ಲದೆ ಸಂತ ಶರಣ ಜ್ಞಾನಿಗಳು ಕೂಡ ನುಡಿದಿದ್ದಾರೆ. ಒಕ್ಕಲಿಗರಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂದಾಗ ಒಕ್ಕಲಿಗನೇ ಮೇಲೆಂದು ಈ ವೇಷ ಧರಿಸಿಕೊಂಡು ಓಡೋಡಿ ಬಂದೆ ದೇವಿ ಪೂಜೆಗಾಗಿ. ಸಂತೋಷ ತಮ್ಮ, ಸಂತೋಷ ಅಷ್ಟೇ ಅಲ್ಲ, ನೀನು ನನಗೆ ತಮ್ಮನಾಗಿ ಜನಿಸಿ ಬಂದದಕ್ಕೆ ಸಾರ್ಥಕವಿದೆ. ಬಾ, ಮೊದಲು ದೇವಿಗೆ ನಮಸ್ಕಾರ ಮಾಡು. ಅಣ್ಣ ಅತ್ತಿಗೆ, ಈ ದೇವಿಯ ಆಶೀರ್ವಾದದೊಂದಿಗೆ ನನಗೆ ನಿಮ್ಮ ಆಶೀರ್ವಾದವು ಬಹಳ ಮುಖ್ಯವಿದೆ. ನೀವು ಆಶೀರ್ವಾದ ಮಾಡಿ. ಎದ್ದೇಳು, ನೋಡು, ನಮಗೆ ಜನ್ಮ ಕೊಟ್ಟ ಭಾರತಾಂಬೆಯ ಚೊಚ್ಚಲ ಮಗನಾದ ರೈತ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ಹೊಡೆತಕ್ಕೆ ಸಿಕ್ಕಿ ನ್ಯಾಯದ ನಿರಾಶೆಯ ನಿಟ್ಟುಸಿರಿನಲ್ಲಿ ಬಳಲಿ ಲಂಚ ಎಂಬ ಸರಪಳಿಯಿಂದ ಕಟ್ಟಿಸಿಕೊಂಡು ಸದಾಕಾಲ ನೋಡುತ್ತಿದ್ದಾನೆ. ಅದಕ್ಕಾಗಿ ನೀನು ಅಧಿಕಾರಿಗೆ ಬಂದ ಮೇಲೆ ನ್ಯಾಯ ಎಂಬ ಸರ್ಪದಿಂದ ಕತ್ತರಿಸಿ ನೀನು ನ್ಯಾಯಕ್ಕೆ ಮತ್ತೆ ಪುನರ್ಜನ್ಮ ನೀಡು. ಅಂದಾಗ ನೀನು ನನ್ನ ತಮ್ಮನಾಗಿ ಜನಿಸಿ ಬಂದದಕ್ಕೆ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ. ಈ ಮಾತ ನನ್ನ ಮಗನಿಗೆ ಹೇಳೋದ್ ನೀವು? ಅವನು ಸಾಮಾನ್ಯ ಏನ್ರಿ? ಬಾಹುಬಲಿ ಹೊನ್ನೂರು ರಾಜ ಹೊಲೆ ಇದ್ದಂಗ ರಾಜ. ನೋಡಪ್ಪ, ರೈತ ಅದೆಷ್ಟೋ ಕಷ್ಟಪಟ್ಟು ಬೆಳೆನ ಬೆಳಿತಾನೆ. ಆದ್ರೆ ಆ ಬೆಳೆಗೆ ಒಳ್ಳೆ ಬೆಲೆ ಇಲ್ಲದೆ ಕಳ್ಳ ಕದಿಮರ ಪಾಲಾಗಿ ದುಷ್ಟ ರಾಜಕಾರಣಿಗಳು, ಅಧಿಕಾರಿಗಳು ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳೋಕೆ ಓಡಾಡ್ತಾ ಇರ್ತಾರೆ. ನೀನಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಅವರಿಗೆಲ್ಲ ಝಾಡಿಸಿ ಒದ್ದು ಬುದ್ಧಿ ಕಲಿಸುವಂತ ದಿಟ್ಟ ಅಧಿಕಾರಿಯಾಗಿ ಬರಬೇಕು ಅಂತ ನಮ್ಮ ಆಸೆಯಪ್ಪ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಂಡ ಹೆಂಡದಿಂದ ಕಂಡವಳಿಗೆ ಕೈ ಮಾಡಿ ಬಂಡತನದಿಂದ ಪುಂಡನೆಂದು ಮೆರೆಯುವ ಅವನ ರುಂಡನ ತೆಗಿತೀನಿ. ಶ್ರೀಮಂತಿಕೆಯ ಸರ್ಪದಿಂದ ಬಡವರನ್ನು ಒದ್ದಾಡುವ ಆ ರೌಡಿಗಳಿಗೆ ನಾಗ ಸರ್ಪವಾಗಿ, ಹಣದ ಬಲದಿಂದ ಧರ್ಮ ಜ್ಯೋತಿ ಆರಿಸಿ ಅರಸನೆಂದು ಆಣೆ ಹಚ್ಚಿದ ಆ ಕುಂಡಿಗೆ ನಾಯಮನಾಗಿ, ಹೆತ್ತ ತಾಯಿಯ ಕತ್ತು ಕೊಯ್ಯಲು ಹೊರಟ ತಾಯಿಗಂಡರಿಗೆ ಕೊಂಡ ಪರಶುರಾಮನಾಗಿ, ಸತ್ಯವೆಂಬ ಕೀರ್ತಿಯ ಶಿಖರದ ಮೇಲೆ ಮಮತೆ ಎಂಬ ಕೊನತೆಯ ನಿಟ್ಟು ಮಮಕಾರವೆಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಹೊದಿಸಿ ರೈತ ಹಚ್ಚಿದ ದೀಪ ಬೆಳಗದಿದ್ದರೆ ನಾನಿನ್ನ ಮೈದುನ ಛಲಗಾರ ಕಲಿಯುಗದ ಭೀಮನೇ ಅಲ್ಲ. ಸಹೋದರ, ಈ ನಿನ್ನ ನಿರ್ಧಾರದ ನಡಿ ಶಿವನಡಿ ಏರಬೇಕಾದರೆ ಮೊದಲು ನಿನ್ನ ಕೈ, ಕಚ್ಚೆ, ಬಾಯಿ ನಿನ್ನನ್ನು ಹಿಡಿತದಲ್ಲಿಟ್ಟುಕೊಂಡು ಆ ಕಾಡನ್ನೇ ಕದ್ದು ನಾಡನ್ನೇ ನಡಗಿಸಲು ಹೊರಟ ಕಾಡುಗಳ ವೀರಪ್ಪನನ್ನು ಗುಂಡಿಕೆದ ಗಂಡು ಹೊಲಿ ನಮ್ಮ ಕರ್ನಾಟಕದ ಪೊಲೀಸ್ ಜ್ಯೋತಿ ಪ್ರಕಾಶ್ ಮಿರ್ಜಿಯಂತೆ ಕೆಟ್ಟ ವಿದೇಶಾಲಿ ಆಗುಬಾಳು. ಆಯ್ತು ಅಣ್ಣ, ಇದಕ್ಕೆಲ್ಲ ನಿನ್ನ ಆಶೀರ್ವಾದವಿದ್ದರೆ ಈ ನಾಡಿನ ದುಷ್ಟರ ಹಣೆ ಬರಹವನ್ನೇ ಬದಲಾಯಿಸಿಬಿಡುತ್ತೇನೆ. ಅಷ್ಟೇ ಅಲ್ಲ ಸಹೋದರ, ಕಾಯ್ದೆ ಎಂದರೆ ಕಾನೂನನ್ನೇ ಪಾಲಿಸುವಂತೆ. ಲಂಚದ ಆಸೆಗಾಗಿ ಕಾನೂನನ್ನು ಮರೆತು ಕೀರ್ತಿಗೆ ಮಸೆ ಬಳಿದು ಅದೆಷ್ಟು ಜನರು ಲೋಕಾಯುಕ್ತರ ಬಲೆಗೆ ಬಿದ್ದು ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಆಗಿದ್ದಾರೆ. ಅವರಂತೆ ನೀನು ಆಗದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಲೋಕಾಯುಕ್ತ ಅಧಿಕಾರಿಯಂತೆ ನೀನು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಬಾಳು. ಇದೇ ನನ್ನ ಛಲ. ಆಯ್ತಣ್ಣ, ಆಯ್ತು. ಅಡಿಗೈಗೂ ನಿನ್ನ ನುಡಿ ಪಾಲಿಸಿ ದೃಢ ಸರ್ಕಾರದ ಸೇವಕನಾಗಿ ನಿನ್ನ ಹೆಸರು ತರುತ್ತೇನೆ. ಇದು ನನ್ನ ಮಾರುತೀಶ್ವರನ ಸಾಕ್ಷಿಯಾಗಿಯೂ ಸತ್ಯ. ಅದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡಲು ಬನ್ನಿ. ಮತ್ತೆ ಮನಸ್ಸೇ ಮನೆ ಮನೆ ಮಂತಾನೆಯ ಮನಸ್ಸೇ ದೇವಾಲಯ
ನೋಡ, ನಿಮ್ಮ ಅಣ್ಣನ್ ನೋಡ ವಯಸ್ಸಾದ್ರೆ ಹೆಂಗ್ ಕುಡಿತಾರೆ. ಎಲ್ಲಿ ಹಾಲಿನಿ ಬಾಯಿಗೆ. ಅದಕ್ಕೆ ಇದ್ರೊಳಗ ನಮ್ಮ ಅಣ್ಣ ಎಕ್ಸ್ಪೀರಿಯನ್ಸ್ ಭಾಳ ಐತಿ, ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ನಿಮ್ಮ ಅಣ್ಣನ ಅಲ್ಲೋ, ನಿಮ್ಮ ಅಣ್ಣ ಕಂಟ್ರೋಲ್ ಅಲ್ಲಪ್ಪಿ. ಅವ್ರನ್ನ ಏನ್ ಹೆಂಗ್ ಮಾಡ್ರಿ. ವಯಸ್ಸಾದಂಗ ಅವ್ರಿಗೆ ಹನಿ ಹೊಳಿ ಬರತೈತ್ರಿ. ಮತ್ ಹಂಗಾರ ಹುಣಸಿ ಕೂಡ ಮುಪ್ಪಾದ ಹುಳಿ ಮುಪ್ಪಾಗಂಗಿಲ್ಲ ಅಣ್ಣವ್ರ ಹೇಳೋಗ್ಯಾರ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಕೆಟ್ಟು ಕೆಟ್ಟವನು ಕರ್ಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಏ ಚಂದ್ರಗೌಡ, ಈ ಸಮಾಜದಲ್ಲಿ ನೀನೇನೇ ಮಾಡೋ, ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟಿಟ್ಟಿದ್ದೆ. ನಿನ್ನಾಸೆ ದುರಾಸೆ, ದುರಾಸೆ ದುರಂತಕ್ಕೆ ಕಾರಣವೆಂದು ಅರ್ಥಪೂರ್ಣ ಗಾದೆ ಮಾತಿದ್ದರು ತನ್ನ ಸ್ವಾರ್ಥಕ್ಕೋಸ್ಕರ ವ್ಯರ್ಥ ತನ್ನ ಅರಮನೆಗೆ
ಕರೆಸಿಕೊಂಡನಲ್ಲ ಆ ಚಕ್ರವರ್ತಿ ಚಂದ್ರೇಗೌಡ. ಲೇ ಚಂದ್ರೇಗೌಡ, ನಿನ್ನ ಸಾಧನೆಗಾಗಿ ಬಡವರನ್ನು ಕಬಳಿಸಿ ಏನೆಲ್ಲ ದಕ್ಕಿಸಿಕೊಂಡ ನಿನ್ನ ಬಂಡತನಕ್ಕೆ ನಾನೇ ಸಿಡಿಗುಂಡಾಗಿ ಬಂದಿಲ್ಲ. ನಿನ್ನ ಸಿರಿತನಕ್ಕೆ ಏ ಚಂದ್ರೇಗೌಡ, ನೀನು ನನ್ನ ಸೋದರ ಮಾವನಾಗಿ ನೀನೆಂತ ಹಣದ ಬೆಟ್ಟವನ್ನು ಕಟ್ಟಿಕೊಂಡಿದರು ಸೋದರ ಮಾವನ ಸಾಕಿದ ನಾಯಿಗೆ ಸಮಾನ. ಆ ಸಾಹಸ ಮಾಡಲೆಂದು ನಿನ್ನ ಸರ್ವಾತಿ ಕದಿಲಕ್ಕೆ ನರ ನಾಗನಾಗಿ ಬಂದಿರುವೆ. ಆ ಗರ್ವಗುಡಿ ದೇವರನಾಗಿ ವರ ಪಡೆದು ಬಂದ ಸಿರಿ ಲಕ್ಷ್ಮಿಯನ್ನು ಸೆರೆ ಹಿಡಿದು ನಿನ್ನ ಕಣ್ಣಲ್ಲಿ ನಕ್ಷತ್ರದಂತೆ ಮಿನುಗುವ ಮೀನಾಕ್ಷಿ ಸರೋಜನಿಗೆ ವರನಾಗಿ ಸರೋಜಾ ಎಂದು ನಮ್ಮೂರಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಸರೋಜಾ, ಮದುವೆ ಎಂಬ ಮದ್ದನ್ನು ತುಂಬಿ ಮುತ್ತಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಕಾಮರಾಜನ ಕಾರಸ್ಥಾನ. ನಾನಿಟ್ಟ ಕನ್ಯಾಮಣಿಗಳು ಕಣ್ಣು ತಪ್ಪಿಸಿಕೊಳ್ಳುವ ಕನ್ಯಾಮಣಿಗಳು ಇನ್ನೂ ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ಹುಟ್ಟೂರಿನ ಕಥಾನಾಯಕ. ಲೇ ಚಂದ್ರೇಗೌಡ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಏಕೈಕ ಪುತ್ರನೆನ್ನು ತಿಳಿದಿರಬಹುದು. ಈ ನರೇಂದ್ರನ ಕಾರಸ್ಥಾನ ನಿನಗೆ ಎಂದೂ ಅರ್ಥವಾಗಲ್ಲ. ನಿನಗಷ್ಟೇ ಅಲ್ಲಲೇ ಮಗನೇ, 9 ತಿಂಗಳು ಹೊತ್ತು ಬೆಳೆಸಿದ ನನ್ನ ತಾಯಿಗೆ ಅರ್ಥವಾಗಿಲ್ಲ ಅಂದಾಗ ನಿನಗ್ಯಾವ ಕಡೆಯಿಂದ ಅರ್ಥವಾಗುತ್ತಾನೆ ಈ ನರೇಂದ್ರ? ನೀನು ಈಗ MLA ಆಗಿ ಆ CM ಆಗುವ ಕನಸನ್ನು ನುಚ್ಚು ನೂರು ಮಾಡಿ ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಮಸಣ ಹಾದಿಗೆ ಕಳಿಸಿ 2028ಕ್ಕೆ ಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿ ಒಂದಲ್ಲ ಒಂದು ದಿನ ಈ ಕ್ಷೇತ್ರಕ್ಕೆ ನಾ MLA ಆಗದಿದ್ದರೆ ಇವನು ನರೇಂದ್ರನಲ್ಲ, ಆ ನಿನ್ನ ಸರ್ವಾಸ್ತಿಗೆ ಅಧಿಪತಿಯಾಗದಿದ್ದರೆ ಲೇ ಚಂದ್ರೇಗೌಡ, ಈ
ಅಧಿಪತಿ ಒಬ್ಬನೇ ಆಗಿರ್ಬೇಕು.